ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವನ್ನು 15 ಜನವರಿ 2024 ರಂದು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಗಂಗಾ ಸ್ನಾನ, ದಾನ ಮತ್ತು ಪೂಜೆಗೆ ವಿಶೇಷ ಮಹತ್ವವಿದೆ. ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಸೂರ್ಯನ ರಾಶಿಯ ಬದಲಾವಣೆಯನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಸೂರ್ಯ ದೇವರನ್ನು ಪೂಜಿಸುವುದು, ಗಂಗಾ ಸ್ನಾನ ಮಾಡುವುದು ಮತ್ತು ಎಳ್ಳನ್ನು ದಾನ ಮಾಡುವುದು ತುಂಬಾ ಶ್ರೇಯಸ್ಕರವಾಗಿದೆ. ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವು ತುಂಬಾ ವಿಶೇಷವಾಗಿದೆ, ಏಕೆಂದರೆ ಹಲವು ವರ್ಷಗಳ ನಂತರ ಈ ದಿನ ಅಪರೂಪದ ಸಂಯೋಜನೆಯು ರೂಪುಗೊಳ್ಳಲಿದೆ. ಮಕರ ಸಂಕ್ರಾಂತಿಯ ದಿನದಂದು ರವಿ ಯೋಗದ ಜೊತೆಗೆ ಮಹಾಧನ ಯೋಗವು ರೂಪುಗೊಳ್ಳುತ್ತದೆ. ವೈದಿಕ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಮಕರ ಸಂಕ್ರಾಂತಿಯಂದು ಅನೇಕ ಗ್ರಹಗಳ ಸಂಯೋಗವು ನಡೆಯುತ್ತದೆ. ಮಕರ ಸಂಕ್ರಾಂತಿಯಂದು ಸಂತೋಷ ಮತ್ತು ಸಮೃದ್ಧಿಯನ್ನು ಒದಗಿಸುವ ಶುಕ್ರ ಗ್ರಹವು ತನ್ನ ಉತ್ಕೃಷ್ಟ ರಾಶಿಯಲ್ಲಿ ಇರುತ್ತದೆ. ಶನಿಯು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿ, ಗುರುವು ತನ್ನದೇ ಆದ ಮೇಷ ರಾಶಿಯಲ್ಲಿ ಇರುತ್ತದೆ. ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು. ತಂದೆ ಗ್ರಹವಾದ ಸೂರ್ಯನು ವರ್ಷ 2024 ಜನವರಿ ತಿಂಗಳಿನ 15ನೇ ತಾರೀಕಿನ ದಿನ ಬೆಳಿಗ್ಗೆಯ 2:54 ಮಕರ ರಾಶಿಗೆ ಸಾಗುತ್ತಾ ಫೆಬ್ರವರಿ 13ನೇ ತಾರೀಕಿನ ದಿನವರೆಗೆ ಮಕರ ರಾಶಿಯಲ್ಲಿ ಇರಲಿದೆ. ಮಕರ ರಾಶಿಯಲ್ಲಿ ಸೂರ್ಯನ ಸಂಚಾರವು 1 ತಿಂಗಳ ಕಾಲ ಮುಂದುವರಿಯುತ್ತದೆ ಮತ್ತು ಅದರ ಗ್ರಹಗಳ ಚಲನೆಯನ್ನು ಮುಂದುವರಿಸುವಾಗ ಪಿತೃಗ್ರಹವಾದ ಸೂರ್ಯನು ವಿವಿಧ ರೀತಿಯಲ್ಲಿ ಎಲ್ಲಾ ಜೀವಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ಹೀಗಾಗಿಯೇ ಪ್ರತಿ ಬಾರಿಯ ಸೂರ್ಯನ ರಾಶಿ ಪರಿವರ್ತನೆಯನ್ನ ಬಹುತೇಕ ಜಾತಕದವರು ಅತ್ಯಂತ ಉತ್ಸುಕತೆಯಿಂದ ಎದುರು ನೋಡುತ್ತಲಿರುತ್ತಾರೆ. ಇನ್ನು ಈ ಬಾರಿಯೂ ಸೂರ್ಯದೇವನ ಈ ರಾಶಿ ಪರಿವರ್ತನೆ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದ್ದು ಅನೇಕ ರೀತಿಯ ವಿಶಿಷ್ಟ ಫಲಗಳು ಇಲ್ಲಿ ಅನೇಕರು ಪಡೆದುಕೊಳ್ಳಲಿದ್ದಾರೆ. ಇಲ್ಲಿಯವರೆಗೂ ಧನು ರಾಶಿಯಲ್ಲಿ ವಿರಾಜಮಾನನಾಗಿದ್ದ ಸೂರ್ಯದೇವನು ಈಗ ಮಕರ ರಾಶಿಗೆ ಮರಳುತ್ತಲಿದ್ದಾನೆ. ಇನ್ನು ಸೂರ್ಯದೇವನ ಗೋಚರವು ಇಲ್ಲಿ ಸಾಕಷ್ಟು ಸದೃಢವಾಗಿ ಕಂಡುಬರಲಿದ್ದು ಇಲ್ಲಿ ನಿಮ್ಮಲ್ಲಿ ಉತ್ತಮ ಬಲ ಕಂಡುಬರಲಿದ್ದು ಇದರಿಂದಾಗಿ ಸಹಜವಾಗಿಯೇ ಇಲ್ಲಿ ನಿಮ್ಮಲ್ಲಿ ಉತ್ತಮ ಆತ್ಮವಿಶ್ವಾಸವೂ ಕೂಡ ಮನೆ ಮಾಡಿರಲಿದೆ. ಇಲ್ಲಿ ನೀವು ಬಹುತೇಕ ಎಲ್ಲ ಪರಿಸ್ಥಿತಿಯಲ್ಲಿಯೂ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ವಿಜಯವನ್ನ ಪಡೆದುಕೊಳ್ಳಲಿದ್ದೀರಿ. ಹಾಗಾದರೆ ಬನ್ನಿ, ಇಲ್ಲಿ ಸೂರ್ಯದೇವನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಸ್ನೇಹಿತರೆ, ಈಗ ಸೂರ್ಯನು ನಿಮ್ಮ 12ನೇ ಮನೆಯ ಮೂಲಕ ಸಂಚಾರ ಮಾಡುತ್ತಿದ್ದಾನೆ. ಆದರೆ ಅದಕ್ಕೆ ವಿರುದ್ಧವಾದ ರಾಜಯೋಗ ರೂಪುಗೊಂಡು ಪರೋಕ್ಷ ಆದಾಯದ ಮೂಲ ರೂಪುಗೊಂಡಿದೆ. ನೀವು ವಿದೇಶದಿಂದ ಲಾಭವನ್ನು ಪಡೆದಿರಬಹುದು, ಆದರೆ ಸೂರ್ಯನು 12ನೇ ಮನೆಯಲ್ಲಿ ಅನಾವಶ್ಯಕ ಖರ್ಚು, ಕರಾಳ ತೊಂದರೆ, ಅಶಾಂತಿ, ಕೋಪ ಮತ್ತು ಮನಸ್ಸನ್ನು ಚಂಚಲಗೊಳಿಸುತ್ತಿದ್ದನು. ಸರ್ಕಾರಿ ಕೆಲಸದಲ್ಲಿ ಓಡುತ್ತಿದ್ದಾನೆ ಮತ್ತು ಒತ್ತಡವನ್ನು ನೀಡುತ್ತಿದ್ದಾನೆ. ಇದುವರೆಗೆ ಜನವರಿ 15 ರವರೆಗೆ ಸೂರ್ಯನ ಪ್ರಭಾವ ತಂದೆ ಮಗನ ನಡುವೆ ಜಗಳವಾಗಿತ್ತು. ಇದು ಜಗಳಕ್ಕೆ ಕಾರಣವಾಗಿರಬಹುದು ಮತ್ತು ನಿಮಗೆ ಕೈ ರೋಗ ಅಥವಾ ರಕ್ತ ಸಂಬಂಧಿ ಕಾಯಿಲೆ ಇರಬಹುದು. ಕಣ್ಣು ಅಥವಾ ಚರ್ಮ ರೋಗವು ನಿಮಗೆ ತೊಂದರೆಯಾಗಬಹುದು. ಆದರೆ ಜನವರಿ 15 ರಿಂದ ಎಲ್ಲವೂ ಬದಲಾಗಬಹುದು. ಸೂರ್ಯನ ಬದಲಾವಣೆ ಜನವರಿ 15 ರಿಂದ ನಿಮಗೆ ಅನೇಕ ವಿಷಯಗಳಲ್ಲಿ ಲಾಭವಾಗುತ್ತದೆ. ಫೆಬ್ರವರಿ 13 ರವರೆಗೆ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವಾಗ ಮೊದಲನೆಯದಾಗಿ ದೈಹಿಕ ಶಕ್ತಿ ಇರುತ್ತದೆ. ಇದು ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. ಅದು ನಿಮಗೆ ಗೌರವವನ್ನು ನೀಡುತ್ತದೆ. ನೀವು ಉತ್ತಮ ಸಲಹೆಗಾರ ಎಂದು ಸಾಬೀತುಪಡಿಸುತ್ತೀರಿ. ನಿಮ್ಮ ವೇಗದ ಕೆಲಸದ ವೇಗವು ನಿಮಗೆ ಉಪಯುಕ್ತವಾಗಿರುತ್ತದೆ. ಸೂರ್ಯನ ಅನುಗ್ರಹದಿಂದ ನೀವು ಸಾಧ್ಯವಾಗುತ್ತದೆ ನಿಮ್ಮ ಹಾಳಾದ ಕೆಲಸವನ್ನು ಸರಿದೂಗಿಸಲು. ರಾಜಕೀಯದಲ್ಲಿ ನಿಮ್ಮ ಪ್ರಾಬಲ್ಯವು ನೆಲೆಗೊಳ್ಳುತ್ತದೆ. ನೀವು ಗೌರವ ಮತ್ತು ಗೌರವದ ಆಧಾರದ ಮೇಲೆ ವಿಶೇಷ ಜವಾಬ್ದಾರಿಯುತ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯಾವುದೇ ಆರೋಪವಿದ್ದರೆ ಈಗ ನೀವು ಖಂಡಿತವಾಗಿಯೂ ಸಾಬೀತುಪಡಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಸರ್ಕಾರಿ ನೌಕರಿ ಪಡೆಯುವ ಉತ್ತಮ ಅವಕಾಶಗಳಿವೆ. ನಿನ್ನೆ ಅತ್ತಿಗೆಯೊಂದಿಗೆ ವಾದವಿವಾದವಿತ್ತು, ನಂತರ ಅದು ಕೊನೆಗೊಳ್ಳುತ್ತದೆ. ಸೂರ್ಯನು ನಿಮಗೆ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಕ್ಷೇತ್ರದಿಂದ ಲಾಭವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಫಾರ್ಮಾ ಕ್ಷೇತ್ರ, ನಿಮ್ಮ ಜೀವನ ಸಂಗಾತಿ ಪ್ರಗತಿಯನ್ನು ಪಡೆಯುತ್ತಾರೆ. ವೈವಾಹಿಕ ಜೀವನದಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಜಾಗರೂಕರಾಗಿರಬೇಕು.
ಆದರೆ ಇದರ ಹೊರತಾಗಿ ಸೂರ್ಯನ ಬದಲಾವಣೆಯು ನಿಮಗೆ ಸುದ್ದಿ ಶುಭವನ್ನು ಮಾತ್ರ ನೀಡುತ್ತದೆ. ಶಾಪಿಂಗ್ ಮಾಡಲು ಯೋಗ ಉತ್ತಮವಾಗಲಿದೆ. ಮನೆಗೆ ಬೆಲೆ ಬಾಳುವ ವಸ್ತುಗಳು ಬರಲಿದೆ. ಭೂಮಿ, ವಾಹನ ಸೌಕರ್ಯಗಳು ಬರುತ್ತವೆ. ಆದರೆ ಬಾಕಿ ಇದ್ದ ವಸ್ತುಗಳಿಗೆ ಮಂಗಳ ಗ್ರಹಣ ಮಾತ್ರ ಬಾಕಿ ಉಳಿದಿದೆ. ಮಂಗಳ ಬದಲಾವಣೆಯ ನಂತರ 100% ಸಿಗಲಿದೆ. ಸೌಕರ್ಯಗಳು ಆದರೆ ಸೂರ್ಯನ ಬದಲಾವಣೆಯು ಯೋಜನೆಯಲ್ಲಿ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ. ಆದರೆ ಸೂರ್ಯನ ಬದಲಾವಣೆಯು ವಿಶೇಷವಾಗಿ ರಹಸ್ಯ ಸಂಪತ್ತನ್ನು ಗಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಭರವಸೆ ಕಳೆದುಕೊಂಡಿದ್ದ ಹಣ ಅಥವಾ ನೀವು ಆಶಾಭಾವನೆಯನ್ನು ತೊರೆದಿದ್ದನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ. ಸೂರ್ಯನ ಬದಲಾವಣೆಯು ತಂದೆ ಮತ್ತು ಮಗನ ನಡುವಿನ ಬಿರುಕುಗಳನ್ನು ಕೊನೆಗೊಳಿಸುತ್ತದೆ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಹೊಸ ಆರಂಭವನ್ನು ತರುತ್ತದೆ. ಮಕರ ರಾಶಿಯವರಿಗೆ 8ನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಮೊದಲ ಮನೆಯನ್ನು ಆಕ್ರಮಿಸುತ್ತಾನೆ. ಈ ಕಾರಣದಿಂದ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಅಸುರಕ್ಷಿತ ಭಾವನೆಗಳನ್ನು ನೀವು ಹೊಂದಿರಬಹುದು. ಮತ್ತೊಂದೆಡೆ ಉತ್ತರಾಧಿಕಾರದಂತಹ ಅನಿರೀಕ್ಷಿತ ಮೂಲಗಳ ಮೂಲಕ ಮತ್ತು ಊಹಾಪೋಹಗಳ ಮೂಲಕ ನೀವು ಹಠಾತ್ತನೆ ಗಳಿಸಬಹುದು. ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಉದ್ಯೋಗದಲ್ಲಿ ಬದಲಾವಣೆ ಅಥವಾ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತಂತ್ರಗಳನ್ನು ಬದಲಾಯಿಸುವ ಪರಿಸ್ಥಿತಿಯನ್ನು ಎದುರಿಸುತ್ತಿರಬಹುದು. ಈ ಸಾರಿಗೆ ಸಮಯದಲ್ಲಿ ನೀವು ಅನಿರೀಕ್ಷಿತ ರೀತಿಯಲ್ಲಿ ವಿದೇಶಕ್ಕೆ ಹೋಗಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಸಮಯದಲ್ಲಿ ಲಾಭವಿಲ್ಲ, ನಷ್ಟವಿಲ್ಲ ಎಂಬ ಪರಿಸ್ಥಿತಿಯನ್ನು ನೀವು ಎದುರಿಸಬಹುದು. ಹಣದ ಮುಂಭಾಗದಲ್ಲಿ ನೀವು ಸಾಮಾನ್ಯ ವಿಧಾನಗಳ ಮೂಲಕ ಹೆಚ್ಚಿನ ಹಣವನ್ನು ಗಳಿಸುವ ಬದಲು ಉತ್ತರಾಧಿಕಾರ ಮತ್ತು ವ್ಯಾಪಾರದ ಮೂಲಕ ಗಳಿಸಬಹುದು. ಸಂಬಂಧದ ಮುಂಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನಗತ್ಯ ವಾದಗಳಿಗೆ ಗುರಿಯಾಗಬಹುದು. ನಿಮ್ಮ ಕುಟುಂಬದಲ್ಲಿನ ವಿವಾದಗಳಿಂದಾಗಿ ಇಂತಹ ಸಮಸ್ಯೆಗಳು ಸಾಧ್ಯ. ಆರೋಗ್ಯದ ದೃಷ್ಟಿಯಿಂದ ಈ ಸಾಗಣೆಯ ಸಮಯದಲ್ಲಿ ನೀವು ಕಾಲುಗಳಲ್ಲಿ ನೋವು, ಕೀಲುಗಳು ಮತ್ತು ತೊಡೆಗಳಲ್ಲಿ ಬಿಗಿತವನ್ನು ಎದುರಿಸುತ್ತಿರಬಹುದು. ಇದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಸ್ನೇಹಿತರೆ, ಸೂರ್ಯನ ಬದಲಾವಣೆಯು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಮಕರ ರಾಶಿ, ನಿಮ್ಮ ಉತ್ತಮ ಫಲಿತಾಂಶಗಳು ಕ್ರಾಂತಿಯೊಂದಿಗೆ ಪ್ರಾರಂಭವಾಗುತ್ತವೆ. ವಿಶೇಷ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಆದ್ದರಿಂದ ಸೂರ್ಯನು ನಿಮ್ಮ 8ನೇ ಅಧಿಪತಿ. ಆರೋಗ್ಯ, ಆದ್ದರಿಂದ ಯಾವಾಗಲೂ ಇವುಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೆ ಅಂಧರಿಗೆ ಸಹಾಯ ಮಾಡಿ. ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್ ಎಂದು ಹೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.